ಪುರುಷ ಬಂಜೆತನದ ಬಗ್ಗೆ ಚರ್ಚೆ ಮಾಡಿದ ಮೊದಲ ಅಂಕಣ ಅದು. ಮಗು ಮಾಡ್ಕೊಳ್ಳೋದು ಸುಲಭ, ಬಟ್ ಮಗು ಹೇಗ್ ಮಾಡ್ಕೋಬೇಕು ಅಂತ ಬರೆಯೋದು ತುಂಬಾ ಕಷ್ಟ. ಬಟ್ ನಿಮ್ ಭಾಷೆಗೆ ಬಂದಾಗ ಅಥವಾ ನೀವು ಮಾತಾಡ್ಬೇಕಾದ್ರೆ ಅದು ತೀರಾ ಕಾವ್ಯಾತ್ಮಕ. ಯಾವಾಗ ಎಲ್ಲಿ ಒಳಗೆ ಇಳಿತಾವಂತ ಗೊತ್ತಿರೋದಿಲ್ಲ. ನಮ್ಮ ಮನಸ್ಸೈತ್ಲ ಅದೊಂಥರ ಸ್ಪಂಜ್ ಇದ್ದಂಗ. ನಮ್ಮಪ್ಪಂಗೆ 1986 ಅಲ್ಲಿ ಬ್ರೈನ್ ಟ್ಯೂಮರ್ ಆಯ್ತು. ಒಂದು ಅನ್ನದ ಭಾಷೆ, ಇನ್ನೊಂದು ಅಂತಃಕರುಣೆಯ ಭಾಷೆ. ಬಾಬುವಣ್ಣ ಅಂದ್ರೆ ಯಾರು ನಮ್ಗೆ ಬಟ್ಟೆ ಸ್ಟಿಚ್ ಮಾಡ್ಕೊಡ್ತಿದ್ರಲ್ಲ, ಯೂನಿಫಾರ್ಮ್ ಸ್ಟಿಚ್ ಮಾಡ್ಕೊಡೋರು, ಮನೆಗೆ ಕರ್ಟನ್ ಸ್ಟಿಚ್ ಮಾಡ್ಕೊಡೋರು, ಅವರು ಕ್ರಿಶ್ಚಿಯನ್ ಆಗಿದ್ರು. ನಮ್ಮ ಮನೆಗೆ ಬರುವ ಕಾಸಮ್ಮ ದಲಿತ ಇದು ಆಗಿದ್ರು. ಹಾಲು ಕೊಡೋಕೆ ಬರೋರು ಮುಸ್ಲಿಂ ಆಗಿದ್ರು. ನಾವು ಮನೆ ಬಾಡಿಗೆಗೆ ಇದ್ದಿದ್ದು ಮುಸ್ಲಿಂ ಆಗಿದ್ವಿ. ಬಟ್ ಯಾವಾಗ ಬಾಬ್ರಿ ಮಸೀದಿ ಗಲಾಟೆ ಆಯ್ತಲ್ಲ, ನಮ್ಮ ಮನೆ ದೊಡ್ಡ ಗೇಟ್ ಲಾಕ್ ಮಾಡ್ಬಿಟ್ವಿ. ಜೇವರ್ಗಿಯಿಂದ ಒಬ್ಬ ಹೆಣ್ಮಗಳು ಕಾಲ್ ಮಾಡಿ ಆ ಕಾಲಮ್ ಓದಿದ್ಮೇಲೆ, ನಾನು ನಾಳೆನೇ ನನ್ನ ಅಳಿಯನ್ ಕತ್ ಹಿಡಿದು ಟೆಸ್ಟ್ ಮಾಡಿಸ್ಕೊಬಾ ಮಗನೇ ಅಂತ ಕಳಿಸ್ತೀನಿ. ನನ್ನ ಮಗಳಿಗೆ ಅವ್ನ ಮನೆಗೆ ಬಿಟ್ಟು ಹೋಗ್ಯಾನೆ, ತಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತಿದ್ದಾನೆ. ಐಬು ಅವನಲ್ಲೂ ಇರ್ಬೋದಲ್ಲ. ಯಾವುದೋ ಒಂದು ಶಾಯರಿ ಕೇಳಿದಾಗೆ ಅಥವಾ ಗಜಲ್ ಕೇಳಿದಾಗೆ ಮತ್ತೆ ತೀವ್ರ ಭಾವುಕವಾಗಿ ಹೋಗ್ತೀರಾ ನೀವು. ಮನುಷ್ಯನ ಮನಸ್ಸು ಯಾವಾಗ್ಲೂ ತನಗೇನು ಖುಷಿ ಕೊಡುತ್ತೋ ಅದನ್ನೇ ಬಯಸ್ತಾ ಇರತ್ತೆ. ಅದು ಹರಿದೇ ಬಂತು ಅಂದ್ರೆ ನಿನ್ ಹಣೆ ಬರ ಬಾ ಚಲೋ ಐತಿ ತಂಗಿ, ಹರಿಲಾರ್ದ ದಾಸಿ ಸಿಕ್ಕೈತಿ ಅಂತ ಹೇಳೋರು.